ರಮೇಶ್ ತೆಂಗಿನಕಾಯಿ ಅವರು ಹುಬ್ಬಳ್ಳಿಯ ಶಿರೂರು ಪಾರ್ಕ್ನ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಶಬರಿಮಲೈ ಅಯ್ಯಪ್ಪ ಸೇವಾ ಸಮಾಜಂ ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನು ಉದ್ಘಾಟಿಸಿ ಸನಾತನ ಹಿಂದೂ ಧರ್ಮದ ಉಳಿವಿಗೆ ಸಂಘಟನೆ ಅಗತ್ಯ ಎಂದು ಹೇಳಿದರು. ಯೋಗ ಅಂದ್ರೆ ನಾನು ಕೂಡ ಇಷ್ಟು ವರ್ಷ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದಿಲ್ಲ. ಅದರ ಮೊನ್ನೆ ಫಸ್ಟ್ ಟೈಮ್ ಅಯ್ಯಪ್ಪ ಸ್ವಾಮಿಗೆ 7 ಗಂಟೆಗೆ ಕೊಟ್ಟು ಫಸ್ಟ್ ಟೈಮ್ ಹೋಗಿದ್ದು. ಇವತ್ತು ಫಸ್ಟ್ ಟೈಮ್ ಡೈರೆಕ್ಟ್ ಆಗಿ ಅಯ್ಯಪ್ಪ ಸ್ವಾಮಿ ನನಗೆ ಲಭಿಸಿದೆ ಅನ್ನೋದನ್ನು ಅಷ್ಟೇ ಸಂತೋಷ ತಲೆಕೆಚ್ಚಿಬಿಡ್ತಾರೆ. ಅಷ್ಟೇ ಅಲ್ಲ, ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಯಾವಾಗ ಹೋಗಿ ಬಂದೆ, ಕೇರಳಕ್ಕೆ ಒಂದು ಪಾಲಕರ ಕಾನ್ಸ್ಟಿಟ್ಯೂನ್ಸಿ ಇನ್ಚಾರ್ಜ್ ಮಾಡಿ ನಮ್ಮ ಪಾರ್ಟಿ ಕೂಡ ಗಳಿಸೋದಾಯ್ತು. ಹೀಗಾಗಿ ಕೇರಳ ಮತ್ತು ಕರ್ನಾಟಕ ಒಂದು ಅವಿನಾಭಾವ ಸಂಬಂಧ ಬೆಳೆಯಲಿಕ್ಕೆ ಕೂಡ ಕಾರಣ ಆಯಿತು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಆಲೋಚಿಸುತ್ತೇನೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಭಕ್ತರ ಸಮಸ್ಯೆಗಳಿಗೆ ಸ್ಪಂದಿಸುವ ಸಂಘಟನೆಗಳ ಅವಶ್ಯಕತೆ ಇದೆ ಎಂದು ಅವರು ಅಭಿಪ್ರಾಯಪಟ್ಟರು. ದೇವಸ್ಥಾನಗಳ ರಕ್ಷಣೆ, ಭಕ್ತರ ಸೇವೆ ಹಾಗೂ ಹಿಂದೂ ಸಮಾಜದ ಏಕತೆಗೆ ಎಲ್ಲರೂ ಒಗ್ಗಟ್ಟಾಗಬೇಕು ಎಂದು ಕರೆ ನೀಡಿದರು. ಡಾಕ್ಟರ್ ವಿಎಸ್ವಿ ಪ್ರಸಾದ್ ಮಾತನಾಡಿ, ಶಬರಿಮಲೈ ಅಯ್ಯಪ್ಪ ಭಕ್ತರ ಸೇವೆಗೆ ಎಸ್ಎಎಸ್ಎಸ್ ತ್ಯಾಗ ಮತ್ತು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದರು. Once upon a time, if you go to Shabarimala, when I visited Shabarimala in 2002, I used to feel next time I should not go because there was no cleanliness and there was no sanctity. When Ayyappa Seva Samajam, Shabarimala Ayyappa Seva Samajam took this task, they had several rounds of discussions with the Devasam board and the police officials there. And today, for the past 5 years, if you go to Shabarimala, it is so clean. I give this credit to Shabarimala Ayyappa Seva Samajam. Unless someone takes the responsibility and follows it, nothing is possible. And ಕಾರ್ಯಕಾರಿಣಿಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಸಮಾಜ ಮತ್ತು ಭಕ್ತರಿಗೆ ಉಪಯುಕ್ತವಾಗಬೇಕು ಎಂದು ಆಶಿಸಿದರು. ಪ್ರಮೋದ್ ಮುತಾಲಿಕ್ ಮಾತನಾಡಿ, ಸನಾತನ ಧರ್ಮ, ದೇವಸ್ಥಾನ ಹಾಗೂ ಮಠಗಳ ಮೇಲೆ ನಡೆಯುತ್ತಿರುವ ದಾಳಿಗಳನ್ನು ತಡೆಯಲು ಹಿಂದೂ ಸಮಾಜ ಜಾಗೃತ ಮತ್ತು ಸಂಘಟಿತವಾಗಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಎಸ್ಎಎಸ್ಎಸ್ ಕರ್ನಾಟಕ ಸಂಯೋಜಕ ಪಿಎಸ್ ಪ್ರಕಾಶ್, ರಾಷ್ಟ್ರೀಯ ಅಧ್ಯಕ್ಷ ಎಸ್ಜೆಆರ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.